Hello friends, welcome to my YouTube ಚಾನಲ್ ರಂಗನಾಥ್ ಟೆಕ್ ನಿಸರ್ಗ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಔಷಧಿ ಸಸ್ಯ, ಅದೇ ಮುಟ್ಟಿದರೆ ಮುನಿ ಗಿಡ ಅಥವಾ ನಾಚಿಕೆಯ ಮುಳ್ಳಿನ ಗಿಡ ಅಂತ ಕರಿತೇವಲ್ಲ. ನೋಡಿ, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಮುಟ್ಟಿದರೆ ಮುನಿ ಗಿಡ. ನೋಡಿ, ಇದು ಮುಟ್ಟಿದ್ರೆ ಸಾಕು, ಇದ್ರ ಎಲೆನ ನಾಚ್ಕೊಂಡು ಅದೇನಾಗತ್ತೆ ಅಂದ್ರೆ ಮುದುಡ್ಕೊಬಿಡತ್ತೆ. ಹಾಗಾಗಿ ಅದಕ್ಕೆ ಈ ಹೆಸರು ಬಂದಿದೆ, ನಾಚಿಕೆಯ ಮುಳ್ಳಿನ ಗಿಡ ಅಂತ. ಇದು ನಾವು ಮುಟ್ಟಿದ್ರೆ ಅದ್ರ ಮುಳ್ಳು ನಮ್ಗೆ ತಾಗತ್ತೆ ಫ್ರೆಂಡ್ಸ್. ಹಾಗಾಗಿ ಇದು ಮೈಯೆಲ್ಲ ಇದ್ರದ್ದು ಮುಳ್ಳಿದೆ. ನೋಡಿ, ಸಣ್ಣ ಸಣ್ಣ ಎಲೆಗಳು. ಇದು ಕಾಂಡ ಒಂದ್ ಕಡೆ ಇದ್ರೆ ಸಾಕು, ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ಬಿಡತ್ತೆ. ನಾವು ಬೆಳೆಸೋದೇ ಬೇಡ, ನೀರ್ ಹಾಕಿ ಬೆಳೆಸೋದೇ ಬೇಡ. ಇದಕ್ಕೆ ತಾನಾಗೆ ಇದು ಬೇಕಾದಷ್ಟು ಹುಟ್ಕೊಬಿಡತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದ್ರ ಮುಳ್ಳು. ಸಾಮಾನ್ಯವಾಗಿ ಇದು ಮುಳ್ಳು ಕಾಲಿಗೆ ಚುಚ್ಚತ್ತೆ ಅಂತ ಹೇಳಿ ಕೆಲವರೆಲ್ಲ ಕಿತ್ತಾಕ್ಬಿಡ್ತಾರೆ. ಬಟ್ ಹಳ್ಳಿ ಕಡೆ ಇದನ್ನ ಕಿತ್ತಾಕೋಲ್ಲ. ಇದು ಔಷಧಿಗೂ ಕೂಡ ಯೂಸ್ ಆಗತ್ತೆ ಫ್ರೆಂಡ್ಸ್. ಇದು ಯಾವ ರೀತಿ ಔಷಧಿಗೆ ಯೂಸ್ ಆಗತ್ತೆ ಅಂತ ಕೇಳ್ತಿದ್ದೀರಾ? ಈ ಮುಟ್ಟಿದರೆ ಮುನಿ ಗಿಡ ಸಾಮಾನ್ಯವಾಗಿ ಮೂಲ ವ್ಯಾಧಿಯಿಂದ ಬಳಲ್ತಾ ಇರೋರು ಇದನ್ನ ಕಷಾಯ ಮಾಡಿಕೊಂಡು ಕುಡಿದ್ರೆ, ಆ ಎಲೆಗಳನ್ನೆಲ್ಲ ತೆಗೆದುಕೊಂಡು ಕ್ಲೀನ್ ಆಗಿ ವಾಶ್ ಮಾಡಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅವಾಗವಾಗ ಅದನ್ನ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ರೆ ಮೂಲವ್ಯಾಧಿ ಸಮಸ್ಯೆಯಿಂದ ಮುಕ್ತಿಯನ್ನ ಹೊಂದ್ಬೋದು. ಜೊತೆಗೆ ಕಿಡ್ನಿಯಲ್ಲಿ ಸ್ಟೋನ್ ಇರೋರು, ಬರೀ ಟ್ಯಾಬ್ಲೆಟ್ ಇಂದ ಅದನ್ನ ಗುಣ ಮಾಡಕ್ ಆಗದೆ ಇರೋರು ಏನಪ್ಪಾ ಅಂದ್ರೆ, ಈ ಒಂದು ಕಾಂಡನೆಲ್ಲ ಮತ್ತೆ ಬೇರು ಕಾಂಡವನ್ನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಕಷಾಯ ಮಾಡ್ಕೊಂಡು ಕುಡಿತಾ ಬಂದ್ರೆ ಅದು ಕೂಡ ನಿವಾರಣೆ ಆಗತ್ತೆ. ನೋಡಿ ಫ್ರೆಂಡ್ಸ್, ಎಕರೆಗಟ್ಲೆ ಎಷ್ಟು ಬೆಳೆದಿದ್ದಾರೆ ನೋಡಿ. ಈ ಹಳ್ಳಿ ಕಡೆ ಇದನ್ನ ಔಷಧಿಯಾಗಿ ಯೂಸ್ ಮಾಡ್ತಾರೆ ಫ್ರೆಂಡ್ಸ್, ಮುಟ್ಟಿದರೆ ಮುನಿ ಗಿಡ. ನೋಡಿ ಫ್ರೆಂಡ್ಸ್, ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದ್ರ ಎಲೆ ಸಣ್ಣ ಸಣ್ಣ ಇರತ್ತೆ. ಏನಂದ್ರೆ ಹುಣಸೆ ಹಣ್ಣಿನ ಎಲೆ ನೋಡ್ತಿರಲ್ಲ, ಅಥವಾ ನೀವು ಬೆಟ್ಟದ ನೆಲ್ಲಿಕಾಯಿ ಎಲೆ ನೋಡ್ತಿರಲ್ಲ, ಅದೇ ರೀತಿ ಇರತ್ತೆ. ಬಟ್ ಎಲೆ ಜಾತಿ ಬಂದು ಸಣ್ಣದು, ಬಟ್ ಅದರಲ್ಲಿರುವಂಥ ಆಕಾರ ಸಣ್ಣ ಸಣ್ಣ ಆಕಾರವನ್ನ ನೋಡ್ತೀರಾ ನೀವು ಫ್ರೆಂಡ್ಸ್. ನೋಡಿ, ಸೊ ನೀವು ಇದನ್ನ ಔಷಧಿಯಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.